ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 28ನೇ ತಾರೀಕಿಂದು. ಇಲ್ಲಿ ಭಾಗ್ಯನ ದುಡ್ಡು ಕಳೆದೋಗಿರುತ್ತಲ್ಲ, ಅದು ಆದಿಗೆ ಸಿಕ್ಕಿರುತ್ತೆ ಅಂದ್ಬಿಟ್ಟು ಆದಿ ಭಾಗ್ಯ ಮನೆಗೆ ಬರ್ತಾರೆ. ಭಾಗ್ಯ ಮನೆಗೆ ಬಂದು ತೊಗೊಂಡು ಬರ್ತಾರೆ ದುಡ್ಡು. ಅಷ್ಟರಲ್ಲಿ ಭಾಗ್ಯ ಮತ್ತು ಕುಸುಮವರು ಭಾಗ್ಯ ದುಡ್ಡು ಕಳೆದೋಯ್ತತೆ ಅಂತ ನೊಂದ್ಕೊತಿದ್ದಾಗ ಕುಸುಮರು, ದೇವರಿದ್ದಾರೆ ಭಾಗ್ಯ, ಬಾಯಿಲಿ ದೇವರಿದ್ದಾರೆ ನೋಡು, ದೇವ್ರು ಹೆಂಗಾರ ಮಾಡಿ ದಾರಿ ತೋರಿಸ್ತಾರೆ, ಆಕಸ್ಮಿಕ ದುಡ್ಡು ಸಿಕ್ಕಿದ್ರೆ ದೇವ್ರಿಗೆ ಹೋಗಿ ತುಪ್ಪು ದೀಪ ಹಚ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಹರಕೆ ಮಾಡ್ಕೊಂಡಿರ್ತಾರೆ. ಸರಿ, ಅದೇ ಟೈಮ್ಗೆ ಆದಿ ಬಂದುಬಿಟ್ಟು ದುಡ್ಡು ಸಿಕ್ತು ನೋಡಿ ನಿಮ್ಮ ದುಡ್ಡು ಅಂದ್ಬಿಟ್ಟು ಆದಿ ಭಾಗ್ಯ ಮನೆಗೆ ಬಂದು ದುಡ್ಡು ಕೊಡ್ತಾರೆ. ಆವಾಗ ಕುಸುಮರು, ನಾನು ಹೇಳಿಲ್ವಾ ಭಾಗ್ಯ ದುಡ್ಡು ಸಿಕ್ಕೇ ಸಿಗುತ್ತೆ ದೇವರಿದ್ದಾರೆ ಅಂತ ಅಂದಾಗ, ಹ್ಞೂ ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಆದಿ, ಸರಿ ನೀವು ದೇವ್ರು ನಂಬ್ತೀರಾ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ಹ್ಞೂ ಆದಿಯವರೇ ಅಂದಾಗ, ನಾನು ಬರ್ತೀನಿ ಅಂತ ಆದಿ ಬರ್ತಾರೆ. ಸರಿ, ದುಡ್ಡು ಸಿಕ್ಕಿದ್ದ ಅರ್ಕೆಯಿಂದ ತೀರ್ಸೋಕ್ಕೋಸ್ಕರ ಕುಸುಮ, ಭಾಗ್ಯ ಮತ್ತು ಅದೇ 3 ಜನನು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾರೆ. ಅಮ್ಮನವ್ರಿಗೆ ತುಪ್ಪ ದೀಪ ಹಚ್ತೀನಿ ಅಂತ ಕುಸುಮರು ಅರ್ಕೆ ಮಾಡ್ಕೊಂಡಿರ್ತಾರೆ. ಸರಿ ಅಂದ್ಬಿಟ್ಟು ಆದಿ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ದೇವಸ್ಥಾನದಲ್ಲಿ. ಆವಾಗ ಕುಸುಮರು, ಆದಿಯವರೇ ಅಂದಾಗ, ಹಾಂ ಹೇಳಿ ಅಂದಾಗ, ಈ ಥರ ನಾವು ಹೋಗೋದು, ಈಗ ಬಟ್ಟೆ ಚೆನ್ನಾಗಿಲ್ವಾ ಅಂತ ಆದಿ ಹೇಳ್ತಾರೆ. ಇಲ್ಲ, ನೀವು ಶೂ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀರಾ? ಅಯ್ಯೋ ಸಾರಿ ಗೊತ್ತಾಗಲಿಲ್ಲ, ಫೋನಲ್ಲಿದ್ದೆ ಅಂದ್ಬಿಟ್ಟು ಆದಿ ಶೂ ಬಿಚ್ಚಿಬಿಟ್ಟು ಅವಾಗ ದೇವಸ್ಥಾನದೊಳಗಡೆ ಹೋಗ್ತಾರೆ. ದೇವಸ್ಥಾನದೊಳಗಡೆ ಹೋಗ್ಬೇಕಾರೆ ಕುಸುಮರು, ಭಾಗ್ಯ ಇಲ್ಲೇ ಇರಮ್ಮ ನೀನು, ನಾನು ತುಪ್ಪದ ದೀಪ ತೊಗೊಂಬರ್ತೀನಿ ಅಂತ ಹೋಗ್ತಾರೆ. ಆವಾಗ ಭಾಗ್ಯ, ಅದೇ ಆರತಿ ಮುಗಿಸ್ಕೊಂಡು ಒಟ್ಟಿಗೆ ಹೋಗ್ಬಿಡಿ ಅಂದಾಗ, ಆರತಿ ಮಾಡೋಷ್ಟರಲ್ಲಿ ಬರ್ತೀನಮ್ಮ ಇರು ಅಂದ್ಬಿಟ್ಟು ಕುಸುಮರು ಹೋಗ್ತಾರೆ. ಅಲ್ಲಿ ಆದಿ ಭಾಗ್ಯ ಇಬ್ಬರು ಇರ್ತಾರೆ ಮತ್ತು ಇನ್ನೊಬ್ರು ಇರ್ತಾರೆ. ಅರ್ಚಕ್ರು ಏನು ಮಾಡ್ತಾರೆ, ಮಂಗಳಾರತಿ ತೊಗೊಂಡು ಬರ್ತಾರೆ. ಎಲ್ರಿಗೂ ಮಂಗಳಾರತಿ ತೊಗೊತಾರೆ. ಒಬ್ಬರು ಹಿಂಗ್ಸು ಅವ್ರಿಗೆ, ನೋಡಮ್ಮ ಮೊದಲು ಅರ್ಶಿನ ಕುಂಕುಮ ತಾಳಿಗೆ ಇಟ್ಕೋಬೇಕು, ಆಮೇಲೆ ನೀನು ಇಟ್ಕೋಬೇಕಮ್ಮ ಅಂತಾರೆ. ಸರಿ ಅಂದ್ಬಿಟ್ಟು ಆ ಥರ ಇಟ್ಕೊತಾರೆ. ನಂತರ ಅದೇ ಮಂಗಳಾರತಿ ತೊಗೊತಾರೆ. ನಂತರ ಭಾಗ್ಯ ಹತ್ರ ಬರ್ತಾರೆ ಅರ್ಚಕರು. ಏನಮ್ಮ ನಿಂಗೆ ಸ್ಪೆಷಲಾಗಿ ಹೇಳ್ಬೇಕಾ, ಮೊದಲು ತಾಳಿಗೆ ಅರಿಶಿನ ಕುಂಕುಮ ಇಟ್ಕೋಬೇಕು, ಆಮೇಲೆ ನೀನು ಇಟ್ಕೋಬೇಕು ಅಂದಾಗ ಭಾಗ್ಯ ಏನು ಮಾತಾಡಲ್ಲ, ತಲೆ ಬಾಗಿಸ್ಕೊಂಡಿರ್ತಾರೆ. ಅವಾಗ, ಅಯ್ಯೋ ಗೊತ್ತಾಗಲಿಲ್ಲ ಕಣಮ್ಮ, ಕ್ಷಮಿಸಿ, ನಿಮ್ಮ ಯಜಮಾನ್ರಿಲ್ಲ ಅಂತ ಗೊತ್ತಾಗಲಿಲ್ಲ ಅಂದಾಗ, ಅಯ್ಯೋ ಪುರೋಹಿತರು ಆ ಥರ ಏನಿಲ್ಲ, ಅವ್ರು ಇದ್ದಾರೆ, ಆದರೆ ನಮ್ಮ ಜೊತೆ ಇಲ್ಲ ಅಷ್ಟೇ ಅಂತ ಭಾಗ್ಯ, ನಾವು ಜೊತೆಲಿಲ್ಲ ಅಂತ ಭಾಗ್ಯ ಹೇಳ್ತಾರೆ. ಅವಾಗ, ಏನಮ್ಮ ನೀನು ಗಂಡ ಇದ್ದರೂ ಕೂಡ ಬರೀ ಕತ್ತಲ್ಲಿ ಬಂದಿದೆಯಲ್ಲ, ಇದೇ ನಿಮಗೆ ಇವಾಗ ಫ್ಯಾಷನ್ ಆಗಿಬಿಟ್ಟಿದೆ, ಈಗಿನ ಕಾಲದವ್ರು ಇದೆಲ್ಲ ಫ್ಯಾಷನು, ತಾಳಿಲ್ದಂಗೆ ಓಡಾಡೋದು. ತಾಳಿ ಮಹತ್ವ ಏನು ಅಂತ ಗೊತ್ತೇನಮ್ಮ ನಿಮಗೆ? ನೂರಾರು ಜನಗಳ ಮುಂದೆ ದೇವರ ಆಶೀರ್ವಾದದಿಂದ ತಾಳಿ ಕಟ್ಟಿಸ್ಕೊಂಡಿರ್ತೀರ, ಅದನ್ನು ತಾಳಿ ಬಿಚ್ಚಿಕ್ಬಿಟ್ಟು ಮನೇಲಿ ಫ್ಯಾಷನ್ಗೆ ಶೋಗಾಗಿ ಓಡಾಡ್ತಿರ್ತೀರ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಭಾಗ್ಯ ಏನೋ ಮಾತಾಡೋಕ್ಕಾಗ್ದಲೇ ತಲೆ ಬಗ್ಸ್ಕೊಂಡಿರ್ತಾರೆ. ಅಷ್ಟರಲ್ಲಿ ಕುಸುಮರು ಕೂಡ ಅಲ್ಲಿಗೆ ತುಪ್ಪ ದೀಪ ತೊಗೊಂಬರ್ತಾರೆ. ಅವರು ಏನೋ ಮಾತಾಡ್ತಿರಲ್ಲ. ಅವಾಗ, ನಿಮಗೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಏನು ಹೇಳಬೇಕೋ ಏನೋ, ಏನು ಸಂಪ್ರದಾಯ ಸಂಸ್ಕೃತಿ ಕಲ್ತಿದ್ದೀರೋ ಗೊತ್ತಿಲ್ಲ, ನೀವು ತಾಳಿ ಬಿಚ್ಚಕ್ಕೋದು ಒಂದೇ ಒಂದು ಸಂಪ್ರದಾಯ ಸಂಸ್ಕೃತಿ ನಿಮ್ಗಲ್ವಾ ಅಂತ ಅರ್ಚಕರು ಬೈತಾ ಇರ್ತಾರೆ. ಆವಾಗ ಇನ್ನೇನು ಕುಸುಮರು ಮಾತಾಡಬೇಕು ಅಷ್ಟರಲ್ಲಿ ಆದಿ, ಪುರೋಹಿತರೆ ನೀವು ಮಾತಾಡ್ತಿರೋದು ತಪ್ಪು, ಒಬ್ರನ್ನ ತಾಳಿ ಬಿಚ್ಚಿಕ್ಬಿಟ್ಟು ಫ್ಯಾಷನ್ಗೋಸ್ಕರ ಓಡಾಡ್ತವ್ರೆ ಅಂತ ನೀವೇ ಯಾಕೆ ಜಡ್ಜ್ ಮಾಡ್ತಿದ್ದೀರಾ? ನಿಮ್ಗೆ ಅವ್ರ ಪರ್ಸ್ನಲ್ ಲೈಫ್ ಏನಾಗಿದೆ ಅಂತ ಗೊತ್ತಿದೆಯಾ? ಗೊತ್ತಿಲ್ಲದಲ್ಲೇ ನೀವು ಹೆಂಗೆ ಜಡ್ಜ್ ಮಾಡ್ತಿದ್ದೀರಾ ಅಂದಾಗ, ಅದು ಆ ಥರ ಅಲ್ಲ, ಇವಾಗ ನಾನು ಹೇಳ್ತಿದ್ದೀನಿ, ಇವಾಗ ಅವ್ರ ಲೈಫಲ್ಲಿ ಏನಾಗಿದೆಯೋ, ಅವ್ರು ಏನಕ್ಕೆ ತಾಳಿ ತೆಗ್ದಿದ್ದಾರೆ ಅಂತ ನೀವು ತಿಳ್ಕೊಳ್ತಾನೆ ನೀವು ಮಾತಾಡಬೇಕು, ತಿಳ್ಕೊಳ್ತಾನೆ ಹೇಗೆ ಹೇಳ್ತಾ ಇದ್ದೀರಾ ನೀವು ಅಂತ ಆದಿ ಹೇಳ್ತಾರೆ. ಆವಾಗ, ನೋಡಿ ಪುರೋಹಿತರೆ, ನಾನೊಂದು ಹೇಳ್ತೀನಿ, ಇವಾಗ ಮರದಲ್ಲಿ ತುಂಬ ಹಣ್ಣು ಬಿಟ್ಟಿರುತ್ತೆ, ಅದರಲ್ಲಿ ಒಂದು ಹಣ್ಣು ಚೆನ್ನಾಗಿರಲ್ಲ, ಅದು ಕಲ್ಲು ಬಿದ್ದೆ ಏಟಾಗಿರುತ್ತೋ ಅಥವಾ ಒಂದು ಪಕ್ಷಿ ಗಿಳಿ ಏನೋ ಕಚ್ಚಿರುತ್ತೋ ಅದು ಹಣ್ಣು ಚೆನ್ನಾಗಿರಲ್ಲ. ಹಂಗನ್ಬಿಟ್ಟು ಇಡೀ ಮರನೇ ಚೆನ್ನಾಗಿಲ್ಲ ಅಂತ ಹೇಗೆ ಹೇಳ್ತೀರಾ ನೀವು ಅಲ್ವಾ? ಆ ಹಣ್ಣು ಮಾತ್ರ ಚೆನ್ನಾಗಿರಲ್ಲ, ಮರ ಚೆನ್ನಾಗಿಲ್ಲ ಅಂತ ಹೇಗೆ ಹೇಳ್ತೀರಾ? ಅದೇ ಥರ ಅವ್ರ ಜೀವನದಲ್ಲಿ ಏನು ನಡೆದಿದೆಯಾ, ಏನು ಕಹಿ ಘಟನೆ ನಡೆದಿದೆಯಾ ನಮಗೆ ಗೊತ್ತಿದೆಯಾ? ಗೊತ್ತಿಲ್ಲದಲ್ಲೇ ನೀವು ಯಾಕೆ ಅವ್ರಿಗೆ ಜಡ್ಜ್ ಮಾಡ್ತಾ ಇದ್ದೀರಾ? ಅದರಲ್ಲಿ ಕಲ್ಲು ಹೊಡೆದಿರೋದು ತಪ್ಪು, ಇಲ್ಲ ಗಿಣಿ ಕಚ್ಚಿರೋದು ತಪ್ಪು, ಒಂದು ಪಕ್ಷಿ ಕಚ್ಚಿರೋದು ತಪ್ಪು, ಅದರಿಂದ ಹಣ್ಣು ಆ ಥರ ಆಗಿದೆ ಅಂತ ನೀವೇ ಯೋಚನೆ ಮಾಡ್ತಾ ಇಲ್ಲ ಅಂದಾಗ, ಅವಾಗ ಭಾಗ್ಯ ಏನು ಮಾತಾಡೋಲ್ಲ, ಸುಮ್ಮನಿರ್ತಾರೆ. ಮೊದಲು ಅವ್ರ ಜೀವನದಲ್ಲಿ ಏನು ನಡೆದಿದೆ ಅಂತ ತಿಳ್ಕೊಂಡು ಆಮೇಲೆ ನೀವು ಮಾತಾಡಬೇಕು ಅಂತ ಆದಿ ಹೇಳ್ತಾರೆ. ಆವಾಗ ಸಂಪ್ರದಾಯ ಸಂಸ್ಕೃತಿ ಬಗ್ಗೆ ಅವ್ರು ಕಲ್ತಿಲ್ಲ ಅಂದಿದ್ರೆ, ಅವರು ಹರಕೆ ತೀರ್ಸೋಕ್ಕೋಸ್ಕರ ಇಲ್ಲಿವರೆಗೂ ದೇವ್ರು ನೋಡೋಕ್ಕೋಸ್ಕರ ಅವ್ರು ಬರ್ತಿರ್ಲಿಲ್ಲ. ದೇವ್ರು ಇದ್ದಾರೆ ಅಂತಂದ್ಬಿಟ್ಟು ದೇವ್ರು ನೋಡೋಕ್ಕೆ ಇಲ್ಲಿ ಗಂಟ ಬಂದಿರೋದ್ರಿಂದನೇ ಅವ್ರು ಒಳ್ಳೆ ಸಂಪ್ರದಾಯ ಸಂಸ್ಕೃತಿ ಕಲ್ತಿದ್ದಾರೆ. ಅದನ್ನು ಮೊದಲು ನೀವು ತಿಳ್ಕೊಳ್ಳಿ, ಅರ್ಥ ಆಯ್ತಾ ಅಂತಂದ್ಬಿಟ್ಟು ಆದಿ ಪುರೋಹಿತರಿಗೆ ಹೇಳ್ತಾರೆ. ಆವಾಗ ಪುರೋಹಿತರು, ಅಯ್ಯೋ ಕ್ಷಮಿಸಮ್ಮ, ನನಗೆ ಗೊತ್ತಾಗಲಿಲ್ಲ ಅಂತಾರೆ. ಪರವಾಗಿಲ್ಲ ಬಿಡಿ ಪುರೋಹಿತರೆ ಅಂತ ಅಂದಾಗ, ಸರಿ ಅಂದ್ಬಿಟ್ಟು ಅಷ್ಟರಲ್ಲಿ ಕುಸುಮಾರ್ ಬರ್ತಾರೆ. ಕುಸುಮಾರ್ ಬಂದಾಗ, ಆದಿಯವರೇ ಅಂದಾಗ, ಹಾಂ ಹೇಳಿ ಅಂದಾಗ, ಇವತ್ತು ನನ್ನ ಸೊಸೆಗೆ ನಾನು ಹೇಳಿದೆ, ನೋಡಮ್ಮ, ದೇವರು ಎಲ್ಲಿ ಕೆಟ್ಟದ್ದು ನಡೆದ್ರು ಒಳ್ಳೇದು ನಡ್ಸೋಕೆ ಒಬ್ರನ್ನ ಕಳಿಸ್ತಾರೆ ಅಂತ ಹೇಳಿಬಿಟ್ಟು, ನೋಡಿ ಆ ದೇವರು ಇವತ್ತು ನಿಮ್ಮನ್ನು ಕಳಿಸಿದ್ದಾರೆ ಒಳ್ಳೆಯವರಾಗಿ ಅಂದಾಗ, ಅಯ್ಯೋ ಆ ಥರ ನಾನೇನು ಮಾಡಿಲ್ಲ ಬಿಡಿ ಅಂತ ಅದು ಹೇಳ್ತಾರೆ. ಇಲ್ಲ ಆ ದೇವರೇ, ಇವತ್ತು ನನ್ನ ಸೊಸೆಗಾಯ್ತು ಇದು ಅವಮಾನನ ನೀವು ನಿಂತ್ಕೊಂಡು ಅವಳಿಗೆ ಸಪೋರ್ಟಾಗಿ ನಿಂತ್ಕೊಂಡು ಮಾತಾಡಿದ್ರಲ್ಲ, ಇದನ್ನೇ ನಿಮ್ಮನ್ನು ದೇವರೇ ಆ ಅಮ್ಮನೇ ನಿಮ್ಮನ್ನು ಕಳಿಸಿದ್ದಾರೆ, ಅದರಿಂದ ನೀವು ನನ್ನ ಭಾಗ್ಯಂಗೆ ಸಪೋರ್ಟಾಗಿ ನಿಂತ್ಕೊಂಡು ಮಾತಾಡಿದ್ರ, ತುಂಬ ಧನ್ಯವಾದಗಳು ಅದೇ ಅಂತ ಅಂದ್ಬಿಟ್ಟು ಕುಸುಮಾರ್ ಹೇಳ್ತಾರೆ. ಅಯ್ಯೋ ಪರವಾಗಿಲ್ಲ ಬಿಡಿ ಅಮ್ಮ, ಆ ಥರ ಎಲ್ಲ ಏನಿಲ್ಲ ಅಂದಾಗ
ಆಮೇಲೆ ಅರ್ಚಕ್ರನ್ನ ಕರೆದ್ಬಿಟ್ಟು ಅರ್ಚಕ್ರೆ ಆ ದೀಪ ಕೊಡಿ, ತುಪ್ಪದ ದೀಪ ಹಚ್ಬೇಕು ಅಂದ್ಬಿಟ್ಟು ಕುಸುಮ ಅವಾಗ ತುಪ್ಪದ ದೀಪ ಹಚ್ಬಿಟ್ಟು ದೇವ್ರ ಮುಂದೆ ಇಕ್ತಾರೆ. ಕುಸುಮಂಗೆ ತುಂಬ ಖುಷಿ ಆಗುತ್ತೆ. ಭಾಗ್ಯಂಗೆ ಆದಿ ವಹಿಸ್ಕೊಂಡು ಮಾತಾಡಿದ್ರಲ್ಲ ಅವಾಗ ತುಂಬ ಖುಷಿ ಆಗುತ್ತೆ. ಅವಾಗ ಸರಿ ಅಂದ್ಬಿಟ್ಟು ಭಾಗ್ಯ ಆದಿ ಕುಸುಮ ದೇವಸ್ಥಾನದಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಇಲ್ಲಿ ಆದಿ ಪ್ರಸಾದ ಹಂಚ್ತಾ ಇರ್ತಾರೆ. ಅವಾಗ ಕುಸುಮ ಏನು ಹೇಳ್ತಾರೆ ಭಾಗ್ಯಂಗೆ, ನೋಡು ಭಾಗ್ಯ, ದೇವಸ್ಥಾನಕ್ಕೆ ಬಂದು ಅವ್ರಿಗೆ ಅಭ್ಯಾಸನೇ ಇಲ್ಲ, ಆದರೂ ದೇವಸ್ಥಾನಕ್ಕೆ ಬಂದರು, ಮಂಗಳಾರತಿ ತೊಗೊಂಡ್ರು, ಅರ್ಚಕರು ಕೂಡ ಯಾವುದು ಸರಿ ಯಾವ್ದು ತಪ್ಪು ಅಂತ ತಿಳಿಸ್ಕೊಟ್ರು. ಮತ್ತು ಇಲ್ಲಿ ಪ್ರಸಾದ ಹಂಚ್ತಿದ್ದಾರೆ. ಅಷ್ಟು ದೊಡ್ಡ ಮನೆತನ ಆಗಿ ಕಾಮತ್ ಮನೆತನದಾಗಿ ಒಂಚೂರು ಜಂಬ ಇಲ್ಲ ಅವರಿಗೆ. ಎಷ್ಟು ಚೆನ್ನಾಗಿ ಪ್ರಸಾದ ಹಂಚ್ಕೊಂಡಿದ್ದಾರೆ. ನಾವು ಮಾಮೂಲಿ ಜನಗಳ ಥರ ಎಲ್ಲರ ಜೊತೆನೂ ಬೆರೀತಾ ಇದ್ದಾರೆ ನೋಡು ಭಾಗ್ಯ ಅಂತ ಹೇಳ್ಬಿಟ್ಟು ಕುಸುಮ ಭಾಗ್ಯಗೆ ಹೇಳ್ತಾರೆ. ಅವಾಗ ಭಾಗ್ಯ ಹ್ಞೂ ಅತ್ತೆ, ಅವ್ರು ಅವತ್ತೂ ನಾನು ಅಷ್ಟು ದೊಡ್ಡ ಮನೆತನದವರು ಅಂತ ಅವ್ರು ತೋರಿಸ್ಕೊಂಡಿಲ್ಲ ಅತ್ತೆ, ಅದೇ ಅವ್ರು ಒಳ್ಳೆ ಗುಣ ಅತ್ತೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಹ್ಞೂ ಭಾಗ್ಯ, ಅದಕ್ಕೆ ಹೇಳೋದು ತುಂಬಿದ ಕೂಡ ತುಳ್ಕಲ್ಲ ಅಂತ ಹೇಳ್ಬಿಟ್ಟು. ಆದಿ ಅವ್ರು ತುಂಬಾ ಒಳ್ಳೆಯವರಲ್ವ ಅಂತ ಕುಸುಮ ಹೇಳ್ತಾರೆ. ಹ್ಞೂ ಅತ್ತೆ, ಅವರು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದು ಹೊಸ್ತಲ್ವಾ, ಪ್ರಸಾದ ಕೊಡ್ತಿರೋದು ಅವ್ರು ಹೊಸ್ದಾಗಿ ಅನಿಸ್ತಾ ಇದೆ, ಅದಕ್ಕೆ ತುಂಬ ಖುಷಿ ಪಡ್ತಾ ಇದ್ದಾರೆ ಅಂತ ಭಾಗ್ಯ ಹೇಳ್ತಾರೆ. ಅವಾಗ ಕುಸುಮ ಬಾ ಭಾಗ್ಯ, ನಾವು ಪ್ರಸಾದ ತೊಗೊಳ್ಳೋಣ ಅಂತ ಹೋಗ್ತಾರೆ. ಕೊನೆಗೆ ಪ್ರಸಾದ ತೊಗೋತಾರೆ. ಒಂದೇ ಒಂದು ಕಪ್ಪು ಜೊನ್ನೆ ಪ್ರಸಾದ ಉಳಿಯುತ್ತೆ. ಆಮೇಲೆ ಆದಿರು ಅಯ್ಯೋ ಒಂದೇ ಒಂದು ಜೊನ್ನೆ ಉಳಿದ್ಬಿಡ್ತಲ್ಲ ಅಂದಾಗ ಕುಸುಮರು ಏನು ಹೇಳ್ತಾರೆ, ಭಾಗ್ಯ ಆದಿವ್ರಿಗೆ ಕೊಟ್ಬಿಡು ಪ್ರಸಾದ, ನಾವು ಯಾವಾಗಲೂ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಲ್ಲ ಅಂತ ಕುಸುಮ ಹೇಳ್ತಾರೆ. ಹ್ಞೂ ತಗೊಳ್ಳಿ ಆದಿ ಅಂತ ಭಾಗ್ಯ ಕೊಡೋಕೆ ಹೋಗ್ತಾರೆ. ಅವಾಗ ಆದಿ ಬೇಡ ಬೇಡ ಬೇಡ, ಅದು ನಿಮಗೆ ಸಿಕ್ಕಿರೋ ಪ್ರಸಾದ ನೀವು ತೊಗೋಬೇಕು, ನನಗೆ ಯಾಕೆ ಕೊಡ್ತಿದ್ದೀರಾ ಅಂತ ಆದಿ ಹೇಳ್ತಾರೆ. ಅವಾಗ ಇಲ್ಲ ಇಲ್ಲ, ನೀವು ತೊಗೋಬೇಕು, ನಾನು ಅತ್ತೆ ಯಾವಾಗಲೂ ಬರ್ತಾ ಇರ್ತೀವಿ, ನಮ್ಗೆ ಪ್ರಸಾದ ಸಿಗುತ್ತೆ, ನೀವು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ಅವಾಗ ನೀವು ತೊಗೊಳ್ಳಿ ಅಂತಿರ್ತಾರೆ. ಆವಾಗ ಇವ್ರೇನು ಮಾಡ್ತಾರೆ, ಭಾಗ್ಯ ಒಂದು ಕೆಲಸ ಮಾಡೋಣ, ಈ ಪ್ರಸಾದ ಸಿಕ್ಕಿದಲ್ವಾ 3 ಜನ ತೊಗೊಳ್ಳೋಣ ಅಂತೇಳ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅವಾಗ ಆದಿ ಓಕೆ ಹಾಗೆ ಮಾಡೋಣ ಅಂತೇಳ್ಬಿಟ್ಟು ಒಂದು ಜೊನ್ನೆ ಪ್ರಸಾದನ 3 ಜನನೂ ತಿಂತಾರೆ. ಆದಿ ತುಂಬಾ ಖುಷಿ ಪಡ್ತಾರೆ. ಅವಾಗ ತುಂಬ ಥ್ಯಾಂಕ್ಸು, ನೀವು ತುಂಬ ಥ್ಯಾಂಕ್ಸ್ ಆದಿ ಅಂತ ಹೇಳಲಿಲ್ಲ ನನಗೆ, ಯಾಕೆ ಅಂದಾಗ ಅಲ್ಲ ನೀವು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೇನಕ್ಕೆ ಅಂತ ಕೇಳ್ತಾರೆ. ಅವಾಗ ಕುಸುಮರು ನಮಗೆ ಅದೇ ದುಡ್ಡು ಕಳೆದೋಗಿತ್ತಲ್ಲ, ನೀವು ದುಡ್ಡು ತಂದು ಕೊಟ್ರಲ್ಲ, ಹರಕೆ ತೀರ್ಸೋಕ್ಕೋಸ್ಕರ ಅಮ್ಮನವ್ರ ಹತ್ರ ಬಂದ್ವಿ ತುಪ್ಪದ ದೀಪ ಹಚ್ಕೊಳ್ಳೋಕ್ಕೆ ಅಂತ ಹಚ್ಚಕ್ಕೆ ಅಂತ ಕುಸುಮ ಹೇಳ್ತಾರೆ. ಓ ದೇವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬಂದ್ರಾ ಅಂತ ಅದು ಹೇಳ್ತಾರೆ. ಹೌದು ಅಂದಾಗ ಮತ್ತೆ ದುಡ್ಡು ತಂದು ಕೊಟ್ಟಿದ್ದು ನಾನಲ್ವ, ನನಗೆ ಯಾಕೆ ಥ್ಯಾಂಕ್ಸ್ ಹೇಳಲಿಲ್ಲ ಅಂತ ಅದಕ್ಕೆ ಹೇಳ್ತಾರೆ. ಅವಾಗ ಭಾಗ್ಯ ನಿಮ್ಗೆ ಥ್ಯಾಂಕ್ಸ್ ಆದಿ ಅಂದಾಗ ನೋ ಅದೆಲ್ಲ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮ ಕಡೆಯಿಂದ, ನಾನು ನಿಮ್ಗೊಂದು ಮಾತು ಕೊಟ್ಟಿದ್ದೀನಲ್ವ ಅದನ್ನು ನಡ್ಸ್ಕೊಂಡು ಹೋಗ್ತೀನಿ ಅಷ್ಟೇ ಸಾಕು ನಾನು ಅಂದಾಗ ಒಂದು ಮಾತಾ ಅಂತ ಭಾಗ್ಯ ಕೇಳ್ತಾಳೆ. ಅವಾಗ ಆದಿ ಓ ಏನ್ರಿ ಭಾಗ್ಯ, ನಾನೇನು 100 ಪ್ರಾಮಿಸ್ ಮಾಡಿರೋ ಥರ ಹೇಳ್ತಾ ಇದ್ದೀರಾ ನೀವು ಅಂತ ಅಂದಾಗ ಅದೇ ಗೊತ್ತಾಗ್ತಿಲ್ಲ ಆದಿ ಅಂದಾಗ ಏನಿಲ್ಲ, ಪೂಜನ ಅಂತ ಮಹಾಲಕ್ಷ್ಮಿ ಅಂತ ಹುಡುಗಿನ ಮನೆ ಕಳಿಸಿದ್ದೀರಾ, ಪೂಜೆಗೆ ಏನೂ ತೊಂದರೆ ಆಗ್ದಂಗೆ ನಾನು ಕಾಪಾಡ್ತೀನಿ ಅಂತ ನಿಮಗೆ ಮಾತು ಕೊಟ್ಟಿದ್ದೀನಲ್ವ, ಆ ಮಾತು ನಾನು ಉಳಿಸ್ಕೊಂಡು ಹೋಗ್ತೀನಿ, ಆ ಮಾತು ನೀವು ಜವಾಬ್ದಾರಿ ಕೊಟ್ಟಿದ್ರಲ್ಲ ನನಗೆ ಅದೇ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅದು ಹೇಳ್ತಾರೆ. ಭಾಗ್ಯ ಆದಿ ಕುಸುಮರು ಪ್ರಸಾದ ತಿನ್ಕೊಂಡು ಖುಷಿಯಾಗಿರ್ತಾರೆ. ಈ ಕಡೆ ಏನಾಗುತ್ತೆ, ಶ್ರೇಷ್ಠ ಅದೇನೋ ನನಗೂ ತಾಂಡವಗೂ ಆಗಿ ಬರೋಲ್ಲ, ಬರೀ 18% ಅಷ್ಟೇ ನಮ್ಮಿಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋದು ಅಂತ ಮಾತಾಡ್ತಿರ್ತಾಳೆ. ಅದಕ್ಕೆ ತಾಂಡವ ಬರ್ತಾರಲ್ಲಿ, ಏನು ಶ್ರೇಷ್ಠ ಬೆಳಗ್ಗೆನೇ ಫೋನ್ ಹಿಡ್ಕೊಂಡ್ಬಿಟ್ಟಿದ್ಯಾ ಅಂತ. ಏನಿಲ್ಲ ಕಣೋ, ನನಗೂ ನಿನಗೂ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇಲ್ಲ, ಬರೀ 18% ಇದೆ ನೋಡು ಅದಕ್ಕೆ ಅಂದಾಗ ಇದ್ಯಾವುದೋ ಒಂದು ಆ್ಯಪ್ ಹಿಡ್ಕೊಂಬಿಟ್ಟು ಇದರಲ್ಲೆಲ್ಲ ಕಂಡುಹಿಡಿದ್ಬಿಡ್ತೀಯ ನೀನು, ಇದೆಲ್ಲ ನಂಬ್ಕೊಂಡು ಕೂತ್ಕೊತೀಯ ನೀನು ಮಾಡೋಕ್ಕೆ ಕೆಲಸ ಇಲ್ಲ ನಿನಗೆ ಅಂತ ತಾಂಡವ ಬೈತಾನೆ. ಅಷ್ಟರಲ್ಲಿ ಏನೋ ಆರ್ಡ್ರ್ ಮಾಡಿರ್ತಾಳೆ ಶ್ರೇಷ್ಠ. ಆರ್ಡ್ರ್ ಮಾಡಿದವರು ಬೆಲ್ ಮಾಡ್ತಾರೆ. ಆವಾಗ ಮೇಡಮ್ ಸರ್ ಆರ್ಡ್ರಾ ನಾವೇನು ಮಾಡಿಲ್ಲ ರೀ ಅಂತಂದು ತಾಂಡವು. ಅವಾಗ ಶ್ರೇಷ್ಠ ನಾನೇ ಆರ್ಡ್ರ್ ಮಾಡಿರೋದು ಅಂತ ಅಂದ್ಬಿಟ್ಟು ಹೋಗ್ತಾಳೆ. ಅವಾಗ ಅವರು ಆರ್ಡ್ರ್ ತಂದಿರೋರು ಎಷ್ಟಾಯಿತು ಅಂದರೆ 6500 ಅಂತ ಹೇಳ್ತಾರೆ. ಇವಳು ಶ್ರೇಷ್ಠ ಸ್ಕ್ಯಾನ್ ಮಾಡ್ತಾಳೆ. ಏನು ಶ್ರೇಷ್ಠ 6500 ರೂಪಾಯಿದು ಏನು ತೊಗೊಂಡಿದ್ಯಾ ನೀನು ಅಂದಾಗ ಅದು ಮೊಬೈಲಲ್ಲಿ ಒಂದು ಸ್ಲಿಪ್ಪರ್ ನೋಡಿದೆ ಕಣೋ, ಆ ಸ್ಲಿಪ್ಪರ್ ತೊಗೊಂಡಿದ್ದೀನಿ ಅಂತ ಶ್ರೇಷ್ಠ ಹೇಳ್ತಾಳೆ. ಅವಾಗ ಚಪ್ಪಲಿಗೆ 6500 ರೂಪಾಯಿ ಕೊಟ್ಟು ಚಪ್ಪಲಿ ತೊಗೊಂಡಿದ್ಯಾ, ಹಿಂಗೆ ಆದರೆ ಅಷ್ಟೇ ಅಲ್ಲ ಶ್ರೇಷ್ಠ, ದುಡ್ಡು ಖರ್ಚು ಮಾಡೋಕೆ ಲಿಮಿಟ್ ಬೇಡವಾ, ನಾವಿಬ್ಬರು ದುಡಿದ್ರು ಸಾಕಾಗಲ್ಲ, ಆಮೇಲೆ ನನ್ನಂಥವ್ರು 4 ಜನ ಬೇಕಾಗತ್ತೆ ದುಡಿಯೋಕ್ಕೆ ಅಂತ ಅಂದ್ಬಿಟ್ಟು ತಾಂಡ ಬೀಳ್ತಾನೆ. 4 ಜನ ನಿನ್ನಂಥವ್ರ ಅಪ್ಪ, ನಿನ್ನೊಬ್ಬನ ತಡ್ಕೊಳಕ್ಕೆ ಆಗ್ತಿಲ್ಲ ನಾನು, 4 ಜನ ಆದರೆ ಅಷ್ಟೇ ನನ್ನ ಕತೆ ಅಂದಾಗ ಅಲ್ಲ ಶ್ರೇಷ್ಠ ಇವಾಗ 6500 ಕೊಟ್ಟು ಚಪ್ಪಲಿ ತೊಗೊಳ್ಳೋ ಅವಶ್ಯಕತೆ ಇತ್ತಾ ನಿನಗೆ ಅಂತ ರೇಗ್ತಾನೆ. ಅವಾಗ ಇವಳು ನನ್ನ ದುಡ್ಡು ನಾನು ದುಡಿತೀನಿ, ನನ್ನ ಇಷ್ಟ ನಾನು ತೊಗೊಂಡು ನೀನೇನು ಕೇಳೋದು ನನ್ನನ್ನು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸಡನ್ನಾಗಿ ಎದ್ದೋಗ್ತಾಳೆ. ಅವ್ನು ತಾಂಡವ ಒಂಥರ ಆಗಿಬಿಟ್ಟು ಶೇಮ್ ಆಗದಂಗೆ ಕೂತ್ಕೊತಾನೆ. ಇಲ್ಲಿ ಕಾಮಸರ ಮನೇಲಿ ಏನಾಗುತ್ತೆ, ಪೂಜೆ ನಡ್ಕೊಂಡು ಬರ್ತಾ ಇರ್ತಾಳೆ. ಕಾಮಸರ ಅಲ್ಲೇ ಕೂತಿರ್ತಾರೆ. ಪೂಜೆ ಯಾಕಮ್ಮ ಅಂದಾಗ ಏನಿಲ್ಲ ಮಾವ ಅಂದಾಗ ಯಾಕಮ್ಮ ಹುಷಾರಿಲ್ವಾ ಅಂತ ಕೇಳ್ತಾರೆ. ಇಲ್ಲ ಮಾವ ಆ ಥರ ಎಲ್ಲ ಏನಿಲ್ಲ ಅಂತ ಪೂಜೆ ಹೇಳ್ತಾಳೆ. ಇಲ್ಲಮ್ಮ ನಿನ್ನ ಮುಖ ನೋಡೋರೆ ಗೊತ್ತಾಗ್ತಿದೆ, ಬಾಯಲ್ಲಿ ಕೂತ್ಕೊಂತ ಕೂರಿಸ್ತಾರೆ. ಯಾಕಮ್ಮ ಏನು ಹೇಳಮ್ಮ, ನೀನು ನನ್ನ ಮಗಳೇ ಅಲ್ವಾ, ಕನ್ನಿಕ ಇದ್ದಂಗೆ ನೀನು ಹೇಳಮ್ಮ ಅಂತ ಕಾಮಸರ್ ಕೇಳ್ತಾರೆ. ಅವಾಗ ಇಲ್ಲ ಮಾವ ಯಾಕೋ ಜ್ವರ ಬಂದಿದೆ, ಸುಸ್ತಾಗ್ತಾ ಇದೆ ಅಂತ ಹೇಳ್ತಾಳೆ. ಅವಾಗ ಹೌದಾ, ಕನಿಕಾ ಮೀನಾಕ್ಷಿನ ಕರೀತಾರೆ. ಇವು ಕನಿಕಾ ಮೀನಾಕ್ಷಿ ಅಲ್ಲಿ ಪ್ಲ್ಯಾನ್ ನಡೀತಾ ಇರುತ್ತೆ, ಪೂಜೆನ ಯಾವ ರೀತಿ ಮನೆಯಿಂದ ಓಡಿಸೋದು. ಆವಾಗ ಇವಳು ಕನಿಕಾ ಅಪ್ಪ
ಅತ್ತೆ ಹೆಂಗಾರು ಮಾಡಿ ಅಪ್ಪನೇ ಅವಳ ಮನೆಯಿಂದ ಓಡಿಸ್ಬೇಕು, ಆ ಭಾಗ್ಯನ ಈ ಮನೆಗೆ ಬರ್ದಂಗೆ ಮಾಡಬೇಕು, ಅಡುಗೆ ಮಾಡಿಬಿಟ್ಟು ಎಲ್ಲರ ಹತ್ರ ಶಬಾಷ್ ಅನ್ಸ್ಕೊಂಬಿಟ್ಲು ಅತ್ತೆ ಅಂತ ಕನ್ನಿಕಾ ಹೇಳ್ತಾಳೆ. ಅವಾಗ ಮೀನಾಕ್ಷಿ, ಕನ್ನಿಕಾ ಫಸ್ಟು ಆ ಭಾಗ್ಯ ಈ ಮನೆಗೆ ಬರ್ದಂಗೆ ಮಾಡಬೇಕು, ಅವಾಗ ಈ ಪೂಜೆನ ಮನೆಯಿಂದ ಅಣ್ಣನೇ ಓಡಿಸ್ಬೇಕು, ಆ ಥರ ಮಾಡಬೇಕು ಅಂತ ಇಬ್ಬರು ಪ್ಲ್ಯಾನ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಕಾಮ ಸರ್ ಇಬ್ಬರೂ ಕನಿಕಾ ಮೀನಾಕ್ಷಿ ಅಂತ ಕರೀತಾರೆ. ಅವ್ರು ಬೇಗ ಬರೋಲ್ಲ. ಹಂಗೂ ಆಮೇಲೆ ಅಯ್ಯೋ ಡ್ಯಾಡಿ ಕರೀತಾ ಇದ್ದಾರತ್ತೆ ಅಂತ ಇಬ್ಬರು ಬರ್ತಾರೆ. ಎಷ್ಟೊತ್ತಾಗ ಕರಿಯೋದು ಗೊತ್ತಾಗಲ್ವ ನಿಮಗೆ? ಪೂಜಾಗೆ ಜ್ವರ ಬಂದಿದೆಯಂತೆ ನೋಡಿ, ಡಾಕ್ಟ್ರಿಗೆ ಫೋನ್ ಮಾಡಿ, ಕನಿಕಾ ಸ್ವಲ್ಪ ಬಿಸಿನೀರು ತೊಗೊಬಾ ನೀನು ಪೂಜೆಗೆ ಅಂತ ಹೇಳ್ತಾರೆ. ಡ್ಯಾಡಿ ನಾನು ಅಂದಾಗ ಹೌದು ಪೂಜಾಗೆ ಹುಷಾರಿಲ್ಲ ಅಂದರೆ ಬಿಸಿನೀರು ತೊಗೊಬಾ, ನೀನು ಅಲ್ದರೆ ಇನ್ನೇರು ತರ್ತಾರೆ ಅಂತ ಕಾಮ ಸರ್ ಹೇಳ್ತಾರೆ. ಅವಾಗ ಕನಿಕಾ ಬಿಸಿನೀರು ತೊಗೊಂಬರಕ್ಕೆ ಹೋಗ್ತಾಳೆ. ಮೀನಾಕ್ಷಿ ನೀನು ಡಾಕ್ಟ್ರಿಗೆ ಫೋನ್ ಮಾಡು ಅಂದಾಗ ಹ್ಞೂ ಅಣ್ಣ ಮಾಡ್ತೀನಿ ಅಂತ ಈ ಸಲ ಹೇಳ್ತಾಳೆ ಅವಳು. ಆವಾಗ ಬಾ ಪೂಜಾ ರೂಮಿಗೆ ಬಿಡ್ತೀನಿ ಅಂತ ಮೀನಾಕ್ಷಿ ಕರ್ಕೊತಾಳೆ. ಕನಿಕಾ ಅಯ್ಯೋ ಜ್ವರ ಬಂದ್ಬಿಟ್ಟಿದ್ಯಾ ಪೂಜೆ ನಿನಗೆ ಅಂತ ಅವಳು ಡ್ರಾ ಮಾಡ್ತಾಳಲ್ಲಿ. ಸರಿ ಅಂದ್ಬಿಟ್ಟು ಪೂಜೆನ ಕರ್ಕೊಂಡೋಗಿ ರೂಮಿಗೆ ಬಿಡ್ತಾರೆ. ಇವಳು ಕನಿಕಾ ಹೋಗಿ ಬಿಸಿನೀರು ಕಾಯಿಸ್ಕೊಬರಕ್ಕೆ ಹೋಗ್ತಾಳೆ. ಸರಿ ಬಿಸಿನೀರು ಕಾಯಿಸ್ಕೊಂಡು ಅಲ್ಲಿಗೆ ಬರ್ತಾಳೆ ಮೀನಾಕ್ಷಿ. ಏನು ಮಾಡೋದು ಕನಿಕಾ, ನಾವೇನೋ ಮಾಡಬೇಕು ಅಂದ್ರೆ ಇಲ್ಲೇನೋ ಉಲ್ಟಾ ಆಯ್ತಲ್ಲ ಅಂದಾಗ, ಅತ್ತೆ ಅವಳು ಜ್ವರ ಬಂದಿಲ್ಲ ಅತ್ತೆ, ಕೆಲಸ ಮಾಡಬೇಕಾಗ್ತದೆ ಅಂತ ನಾಟಕ ಆಡ್ತಿರ್ಬೇಕು, ಇರಿ ನಾನು ಟೆಸ್ಟ್ ಮಾಡ್ತೀನಿ ಅಂದಾಗ ಏನು ಮಾಡ್ತೀಯ ಅಂದಾಗ, ಇರಿ ಬನ್ನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾಳೆ. ಅಲ್ಲಿ ಪೂಜೆಗೆ ಬಿಸಿನೀರು ಕೊಡ್ತಾಳೆ. ಜ್ವರ ಇರುತ್ತೆ ಪಾಪ ಅವಳಿಗೆ. ಅವಾಗ ಸುಳ್ಳು ಹೇಳ್ತಾರೆ, ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ ಬರ್ತಾರೆ, ನಾನು ರೆಸ್ಟ್ ಮಾಡು ಬಿಸಿನೀರು ಕುಡಿದ್ಬಿಟ್ಟು ಅಂತ ಬಿಸಿನೀರು ಕುಡಿಸ್ಬಿಟ್ಟು ಪಾಪ ಮಲಗಿಸ್ತಾರೆ. ಇವಳು ಪಾಪ ಪೂಜೆ ತುಂಬ ಸುಸ್ತಾಗ್ಬಿಟ್ಟಿರ್ತಾಳೆ ಜ್ವರ ಬಂದು. ಅವಾಗ ಮೀನಾಕ್ಷಿನೂ ಮತ್ತು ಕನ್ನಿಕಾ ಈಚೆ ಬಂದು ಏನು ಟೆಸ್ಟ್ ಮಾಡ್ತೀನಿ ಅಂದಲ್ಲ ಏನು ಮಾಡ್ತೀಯ ಅಂತ ಮೀನಾಕ್ಷಿ ಕೇಳ್ತಾಳೆ. ಅವಾಗ ಕನ್ನಿಕಾ ಇರುತ್ತೆ ನೋಡಿದ್ರಂತೆ ಅಂದ್ಬಿಟ್ಟು ಪಾಪ ಎಸಿನ ಐ ಸ್ಪೀಡಲ್ಲಿ ಇಟ್ಬಿಡ್ತಾಳೆ. ಪೂಜೆಗೆ ಚಳಿ ತಡೆಯೋಕೆ ಆಯ್ತಲ್ಲ ಅಷ್ಟು ನಡುಗ್ತಿರ್ತಾಳೆ ಪಾಪ. ಅದನ್ನು ನೋಡ್ಬಿಟ್ಟು ಇವರಿಬ್ಬರು ತಮಾಷೆ ಖುಷಿ ಪಡ್ತಿರ್ತಾರೆ ಮಜಾ ತೊಗೊಂಡು, ಮೀನಾಕ್ಷಿನೂ ಕನ್ನಿಕಾ ಇಬ್ಬರೂ. ಸರಿ ಹಿಂಗಾಗ್ತಿರ್ಬೇಕಾರೆ ಅಷ್ಟರಲ್ಲಿ ಕಾಮ ಸರ್ ಏನಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿದ್ರ ಅಂತ ಬರ್ತಾರೆ. ಇವರಿಬ್ಬರು ಗಾಬರಿ ಆಗಿಬಿಡುತ್ತೆ. ಅವಾಗ ಹ್ಞೂ ಅಪ್ಪ ಮಾಡಿದ್ದೀವಿ, ಡಾಕ್ಟ್ರು ಬ್ಯುಸಿ ಇದ್ದಾರಂತೆ ಬರ್ತಾರೆ ಅಂತ ಕನ್ನಿಕಾ ಹೇಳ್ತಾಳೆ. ಸರಿ ನೀವಿಬ್ಬರೇ ಇಲ್ಲಿ ನಿಂತಿದ್ದೀರಾ ಅಂದಾಗ, ಇಲ್ಲ ಪೂಜೆಗೆ ಹುಷಾರಿಲ್ವಲ್ಲ ಅಣ್ಣ, ಅದರಿಂದ ಏನ್ಕನ ಕರೀತಾಳೆ ಅಂದ್ಬಿಟ್ಟು ನಾವು ಇಲ್ಲೇ ನಿಂತಿದ್ದೀವಣ್ಣ ಅಂತ ಅಂದಾಗ, ಸರಿ ಫಸ್ಟ್ ಪೂಜೆ ನೋಡ್ರಮ್ಮ ನೀವು, ಇರು ನಾನೊಂದು ಸತಿ ಮಾತಾಡಿಸ್ತೀನಿ ಅಂತ ಒಳಗೆ ಹೋಗ್ತಾರೆ. ಇವಳು ಕನ್ನಿಕಂಗೆ ಕಾಮ ಸರ್ ಒಳಗೆ ಹೋಗ್ಬಿಟ್ರೆ ಎಸಿ ಐಸ್ಬಿಡಲಿರೋದು ಗೊತ್ತಾಗ್ಬಿಡುತ್ತಲ್ಲ. ಇಲ್ಲ ಅಪ್ಪ ಆ ಥರ ಏನಿಲ್ಲ ಡ್ಯಾಡಿ, ನಾವು ನೋಡ್ಕೋತೀವಿ, ನೀವು ಹೋಗಿ ಪರವಾಗಿಲ್ಲ ಅಂತ ಪಾಪ ಕಾಮ ಸರ್ನ ಕಳಿಸ್ತಾರೆ ಆ ಕಡೆಗೆ. ಇವರಿಬ್ಬರು ಪೂಜೆ ನಡುಗ್ತಾ ಇರ್ತಾಳೆ ಪಾಪ. ಅದನ್ನು ಖುಷಿ ಪಡ್ಕೊಂಡು ನಿಂತಿರ್ತಾರೆ. ಈ ಕಡೆ ದೇವಸ್ಥಾನದಲ್ಲಿ ಆದಿ ಭಾಗ್ಯ ಕುಸುಮರೆಲ್ಲ ಖುಷಿಯಾಗಿ ಪ್ರಸಾದ ತಿನ್ಬಿಟ್ಟು ಆದಿಗೆ, ಭಾಗ್ಯ ಇವಾಗಾದರೂ ಥ್ಯಾಂಕ್ಸ್ ಹೇಳ್ತೀನಿ, ಥ್ಯಾಂಕ್ಸ್ ಆದಿ ಅಂದಾಗ, ನೋ ಏನು ಥ್ಯಾಂಕ್ಸ್ ಬೇಡ, ನಾನೇ ನಿಮಗೆ ಒಂದು ಪ್ರಾಮಿಸ್ ಮಾಡಿದ್ದೀನಿ, ಅದನ್ನು ನಡ್ಕೊಂಡು ಹೋದರೆ ಸಾಕು, ಅದೇ ನೀವು ನನಗೆ ಕೊಟ್ಟಿರೋ ಥ್ಯಾಂಕ್ಸು ಅಂತ ಆದಿ ಹೇಳ್ತಾರೆ. ಅಲ್ಲಿ ಆದಿ ಭಾಗ್ಯ ಮತ್ತು ಕುಸುಮರು ಖುಷಿಯಾಗಿರ್ತಾರೆ. ಅಲ್ಲೊಂದು ಮ್ಯೂಸಿಕ್ ಪಾಸ್ ಆಗುತ್ತೆ, ತುಂಬ ಚೆನ್ನಾಗಿದೆ ಮ್ಯೂಸಿಕ್. ಅದು ಈ ಧಾರಾವಾಹಿನೂ ತುಂಬಾ ಚೆನ್ನಾಗಿದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಈ ಮ್ಯೂಸಿಕ್ ಬಂದಾಗ ನನಗೊಂದು ಈ ಮ್ಯೂಸಿಕಲ್ಲಿ ತುಂಬ ಚೆನ್ನಾಗಿದೆ, ಒಂದು ಮ್ಯೂಸಿಕ್ ಪಾಸ್ ಆಗುತ್ತೆ. ಸಂಚಿಕೆಯಲ್ಲಿ ತುಂಬ ಚೆನ್ನಾಗಿದೆ. ಅದೊಂದು ಒಳ್ಳೆ ಫಿಲಮು, ತುಂಬ ವರ್ಷ ಓಡ್ತು ಆ ಫಿಲಮು, ತುಂಬ ಚೆನ್ನಾಗಿದೆ ಆ ಫಿಲಮ್ ನನಗೆ ನೆನಪಾಯಿತು ಅಷ್ಟೇನೆ. ಯಾವ ಫಿಲಮು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. 17 ವರ್ಷ ಓಡಿದೆ ಆ ಫಿಲಮು. ಈ ಸಂಚಿಕೆ ತಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ ತುಂಬ ಧನ್ಯವಾದಗಳು. ಯಾರು ಹೊಸ್ದಾಗಿ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.